ಅವ್ರು ಹೆಲ್ತ್ ಅಪ್ಸೆಟ್ ಆದ್ಮೇಲೆ ಹೋಗ ಮೇಲೊಬ್ಬ ಮಾಯಾವಿ ಹಾಡು ಹಾಡಿದ್ರಂತೆ, ನನಗೆ ಅಶ್ವಿನಿನಲ್ಲಿ ಹೇಳಿದ್ರು. ಹೌದು, ಫುಲ್ ಹೊಟ್ಟೆಲಿ ನೀರಿಟ್ಕೊಂಡು ಆಡಿದ್ದಾರೆ ಅದನ್ನು. ಬಟ್ ನಂಗೆ ಒಂದು ಖುಷಿ ಏನಂದರೆ, ಕಲಾವಿದ ಯಾವಾಗಲೂ ತಾನು ಯಾವ ಕಲೆನ ಆರಾಧಿಸ್ತಾ ಇದ್ದೀನೋ ಆ ಕಲೆ ಜೊತೆಯಲ್ಲೇ ಸಾಯಬೇಕು. ಅವ್ರು ಹಾಗೆ ಸತ್ರು ಮಾಡಿದ್ರು. ಶಾಸ್ತ್ರಿ ಅವ್ರು ಹೋದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಶಾಸ್ತ್ರಿ ಅವ್ರದ್ದು ಕರ್ಮ ಮಾಡೋಕ್ಕೆ ಯಾರೂ ಇಲ್ಲ, ಹೆಣ್ಮಗಳು. ಆಮೇಲೆ ಇಲ್ಲಿ ಡೆತ್ ಆದಮೇಲೆ ರಿಚುವಲ್ಸ್ ಇದೆಯಲ್ಲ ನಮ್ಮ, ಅದನ್ನು ಯಾರಿದ್ದಾರೆ? ಅವರ ಮಾಸಿಕಗಳೆಲ್ಲ ಕರೆಕ್ಟಾಗಿ ಮಾಡ್ತಿದ್ದೀರಾ ಅನ್ನೋ. ಇಲ್ಲ ಗುರುಗಳೇ, ಹಿಂಗೆ ಹೇಳಿದ್ರು ಪುರೋಹಿತರು, ಗಂಡು ಮಕ್ಳಿಲ್ಲ. ಯಾರು ಹೇಳಿದ್ದು ಗಂಡು ಮಕ್ಳಿಲ್ಲ ಅಂತ? ಇವಳು ಯಾರು ಇಲ್ಲಿ ಅಂದರು. ಮಗಳನ್ನ ತೋರಿಸಿ ಅವಳಿಗೆ ಮುಂಜಿ ಮಾಡಿದ್ದಾರೆ. ಜನ್ವಾರ ಇದೆ ಅವಳಿಗೆ, ಗಾಯತ್ರಿ ಮಾಡ್ತಾಳೆ ಅವಳು ಡೈಲಿ. ಸೂಪರ್ ಅಲ್ಲಮ್ಮ, ಇದು ಸೆನ್ಸೇಷನ್. ಇದು ನಿಜವಾಗ್ಲು ಅದು ಶಾಸ್ತ್ರಿ ಅವರಿಗೆ ಕ್ರಮ ಪ್ರಕಾರವಾಗಿ ಎಲ್ಲ ನಡಿಬೇಕು ಅಂತ ವಿಧಿ ಇದೆ. ನಿನ್ನ ಪ್ರಾಯದ, ನಿನ್ನ ಜನ್ರೇಷನ್ನ 1,00,000 ಹೆಣ್ಮಕ್ಳಲ್ಲಿ ಒಬ್ಳು ನೀನು ಗಾಯತ್ರಿ ಉಪದೇಶ ಆಗಿರೋಳು. ಗಾಯತ್ರಿ ಮಾತ್ರ ಯಾವತ್ತೂ ಬಿಡಬೇಡ ಅಂತ. ಬಿಡಲ್ಲ ಅವಳು.